ಕಾಶಿಲಿಂಗ ಮುತ್ಯಾನ ಪವಳಿ ಒಳಗ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಗುರು ಹಿರಿಯರಿಗೆ ಹೌದಪ್ಪ ಹೌದಾ ಬೋದ್ಯಾಳ ಒಂದ ಸಂಘದಿಂದ ಹೌದಪ್ಪ ಹೌದು ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ ಹೌದು ಹೌದು ಗೌಡ್ರ ಅದಕ್ಕ ಹಾ ಹಾ ಯಾಕಾಡತ್ತೀರಿ ಯಾರಿಗೈತಿರಿ ಗೊತ್ತಾಗಲ್ಲಾಗ್ಯದ್ರಿ ಹಾ ಆಯ್ತು ನೋಡ್ರಿ ಜಾತ್ರೆ ಐತಂದ್ರ ಹಂಸ ನೌಸ ಗಂಶ 3 ಮಂದಿ ಇರಾರಿ ಇವ್ರು ಇದ್ದಾಗ ಇರ್ಲಿ. ಜಾತ್ರೆ ಚಂದೆ ಯಾಕಪ್ಪ ಅಂತಂದ್ರ ಯಾಕ್ರಿ ಗೌಡ್ರ ಏನ್ ತೆರೆ ಕೆಡಿಸೋಬೇಡ್ರಿ ಆ ಕಡೆ ಹಂಗಿರೋದಲ್ರಿ ಈಗ ಶಾಂತ ಮಾತಾಡ್ತೀವಿ ಯಾರು ಏನಂದ್ರೆ ಲಕ್ಷ ಪಟ್ನೆ ಕಡೆ ಹೋಗೈತೆ ಅದಕ್ಕೆ ಅವ್ರು ಬಿಟ್ಟಿದ್ದು ನಾನೇ ತೋತೇನ್ರಿ ನಾ ಬಿಟ್ಟಿದ್ದು ನಾನೇ ತೋಳಿ ಹಾ ಹಂಗೈತೆ ಅದು ನಿಮ್ಗೆ ಗೊತ್ತಾಗಲ್ಲ ಗೌಡ್ರ ಇರ್ಲಿ ಯಾಕಂದ್ರ ಸಮಯ ಬಹಳ ಸ್ವಲ್ಪದ ಶಾರ್ಟ್ ಅಂಡ್ ಸೂಟ್ ಐತೇನ್ ಹೌದಿಲ್ಲ ಹೌದು ಅದಕ್ಕ ಹಾ ಹಾ ಮಾಡೋಣ ಏನಾತ್ರಿ ಗೌಡ್ರ ಹೇಳ್ತಾರ ಹಿರಿಯಾರು ಒಂದ್ ಕಡೆ ಏನ್ ಹೇಳ್ತಾರ ಹಿರಿಯರ ಮಾತು ಗೌಡ್ರ ಏನು ಹೇಳುತ್ತಾರ ಏನ್ರಿಪ್ಪ ಇಳೆ ನಿಮ್ಮ ಧಾನ ಬೆಳೆ ನಿಮ್ಮ ಧಾನ ದಾನ ಎತ್ತು ನಿಮ್ಮ ಧಾನ ಬಿತ್ತು ನಿಮ್ಮ ಧಾನ ಹೌದಪ್ಪ ಹೌದು ನಿಮ್ಮ ಧಾನವನ್ನು ಉಂಡು ಹೌದು ಅನ್ಯರನ್ನ ಹೊಗಳುವ ಕುನ್ನಿಗಳಿರ ನಾ ಕಾಣೆ ರಾಮನಾಥ ಅಂತ ಜೇಡರ ದಾಸಿಮಯ್ಯ ಅವರು ಹೇಳಿದ್ರ ಮಾತ ಹಿಂಗ ಹೇಳ್ಯಾರ ಹೇಳ್ಯಾರಪ್ಪ ಹೇಳ್ಯಾರ ಈ ಮಾತು ಯಾಕೆ ಹೇಳ್ಯಾರಂದ್ರ ಯಾಕೆ ಹೇಳ್ಯಾರಿ ಈ ಮಾತಿನ ಅರ್ಥ ಏನು ಈ ಮಾತಿನ ತಾತ್ಪರ್ಯ ಏನು ಈ ಮಾತು ಹೇಳಬೇಕಾದ್ರ ಒಂದು ಮೂಲ ಕಾರಣದತ್ತಮ್ಮ ಏನಪ್ಪ ಕಾರಣ ಹೇಳ್ರಲ್ಲ ಗೌಡ್ರ ಹೇಳಿದ್ರವ್ರು ಏನತ್ರಿ ಪ್ರಪಂಚದಾಗ ಹಾ ಹಾ ಹೊಲ ನಂದು ಮನಿ ನಂದು ರೊಕ್ಕ ನಂದು ರೂಪಾಯಿ ನಂದು ಆಸ್ತಿ ನಂದು ಅಂತಸ್ತು ನಂದು ಹಾ ಹಾ ಹೆಂಡ್ರು ನನ್ನವರು ಮಕ್ಕಳು ನನ್ನವರು ಮೊಮ್ಮಕ್ಕಳು ಎಲ್ಲ ನನ್ನವರೇ ಇದು ನಂದು 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 ಅನ್ನವರೇ ಈ ಜಗತ್ತದಾಗ ಅದಾರ ಹೌದು ಎಲ್ಲಾ ನಾ ಗಳಿಸಿನ ಅನ್ನವ್ರು ಅದಾರ ಜಗತ್ನಾಗ ಎಲ್ಲಾನು ನಾನೇ ಮಾಡಿ ಅನ್ನವರೇ ಅದಾರ ಅದಾರ ಭೂಮಿ ತಲೆ ಮ್ಯಾಲ ಅಂತವ್ರಿಗೆ ಹೇಳ್ತಾರವ್ರು ಏನಂತ ಹೇಳ್ತಾರಪ್ಪ ಅಲ್ಲಪ್ಪ ಇದು ಎಲ್ಲ ನಿಂದೆ ಅದ ನಂದ ಐತಿರ್ಲೆ ನಿಂದಿಂದೆ ಆಗ್ಯಾದತ್ ನಾವು ಹೇಳ್ತಿದಿ ಹೌದು ಇದು ನೀ ಮಾಡಿದ್ದೆ ಸತ್ಯ ಇತ್ತಪ್ಪ ಅಂತಂದ್ರ ಹಾ ಹಾ ಇದು ನಿನ್ನ ಸಂಗಾಟ ಎಲ್ಲಿ ತನ ಬರ್ತದ ಎಲ್ಲಿತ್ತನ ನಿನಗೆ ಒಯ್ದು ಮಣ್ಣಾಗ ಇಡುತ್ತನ ಹಾ ಹಾ ಅಟ್ಟೆ ನಿನ್ನ ಸಂಗಾಟ ಬರ್ತದ ಕುಣಿತನ 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 ಬರ್ತದಿದೆಯಲ್ಲ ಒಯ್ದು ನಿನಗೇನು ಇಟ್ಟರತ್ತೆ ತಿಳಿ ಹಾ ಹಾ ಇದು ಯಾವಾದು ನಿನ್ನ ಸಂಗಾಟ ಬರುದಿಲ್ಲ ಅಂದ ಮ್ಯಾಗ ಹಾ ಹಾ ಇದು ಯಾವಾದು ನಿಂದ ಆಗೋದು ಇಲ್ಲ ಹೌದಪ್ಪ ಹೌದು ಕರೆಯದ ಮಾತಿದು ಹೆಂಗ ಕೇಳು ಹೆಂಗಪ್ಪ ನಾವು ನೀವು ಹುಟ್ಟುಕ್ಕಿಂತ ಮೊದಲ ಹೌದು ಈ ಭೂಮಿ ತೆಲಿ ಮ್ಯಾಗ ಎಲ್ಲಾನು ತಯಾರ ಆದ ಐತಿಪ್ಪ ಐತಲ್ಲ ಎಲ್ಲ ಐತಿ ಜಲ ತಯಾರಾದ ನೆಲ ತಯಾರಾದ ಅನ್ನ ತಯಾರಾದ ಹೌದಾ ಧಾನ್ಯ ದೌಲತ್ತ ಶಿರಿ ಸಂಪತ್ತ ಗಾಳಿ ನೀರ ಎಲ್ಲಾನು ನಾವು ಹುಟ್ಟುಕ್ಕಿಂತ ಮೊದಲೇ ಈ ಭೂಮಿ ತೆಲಿ ಮ್ಯಾಗ ಆದಂದ್ರ ಹಾ ಹಾ ಹಂಗಂದ್ರ ನಾವು ನೀವು ಹುಟ್ಟಿಲ್ಲಿ ಏನು ಗಳಿಸಿವಿ ಹಾ 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 ಬೇಕಲ್ಲ ಏನೂ ಗಳಿಸೇ ಇಲ್ಲ ಸುಮ್ಮ ನಂದು 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 ಅನ್ನೋದು ಸುಮ್ಮ ಹಾ ಹಾ ಇದು ನ್ಯಾಮವಸ್ಥಕ್ಕೆ ಮಾತ್ರ ನಂದ ಅನ್ನೋದು ನಡೆದಾದ ಹೌದಪ್ಪ ಹೌದು ನಡೆದ ಈ ಮರ್ತ್ಯಕ್ಕೆ ಎಲ್ಲಾರು ಹುಟ್ಟಿ ಬಂದೀವಿ ಎದಕ್ಕ ಎದಕ್ಕ ಒಂದು ಪಾತ್ರ ಮಾಡ್ಲಿಕ್ಕೆ ಹುಟ್ಟುವುದಾಗ್ಯದ ಹೌದಪ್ಪ ಹೌದು ಒಂದು ಪಾತ್ರ ಮಾಡುದು ಬರೇ ಡಾಂಬಿಕ್ಕ ಇದು ಒಂದು ಸಣ್ಣ ಮಾತು ಹೇಳೋದಾರಿಲ್ಲಿ ಏನಪ್ಪ ಮಾತಾ ಇವತ್ತಿಂದ ಅಷ್ಟೇ ಉದಾಹರಣೆ ಹೆಂಗ ಕೇಳು ಹೆಂಗ್ರಿ ಗೌಡ್ರ ಇವತ್ತು ಕಾರ್ಕಳ ಅಪ್ಪಾಜಿ ಅವರಿಗೆ ಮತ್ತ ಭೂದ್ಯಾಳದವರಿಗೆ ಹಾ ಹಾ ಹಾಡು ಪಾತ್ರ ಅದ ಐತಲ್ಲ ಐತು ಪಾತ್ರ ಕೊಟ್ಟಾರ ಒಳ್ಳೆ ಕೊಟ್ಟಾರ ನಿಮಗ ಎಲ್ಲಿ ಆಲಗೂರು ಗ್ರಾಮದಾಗ ಆಲಗೂರು ಗ್ರಾಮದಾಗ ಹೌದು ಕೂತು ಕೇಳುದು ಹೌದು ನಿಮ್ಮ ಪಾತ್ರ ಅದ ಹಾ ಹಾ ಅವ್ರದ್ದು ಒಂದು ಪಾತ್ರ ಹತ್ರೇನ್ರಿ ಇದು ಎಲ್ಲಿ ತನ ಮುಂಜಾನೆ 6 ಗಂಟೆ ತನ ಹೊತ್ತು ಹೊಂಡು 6 ಗಂಟೆ ತನ ಹೌದು ಕೂತು ಕೇಳು ಪಾತ್ರ ನಿಮ್ಮದು ಹಾ 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 ಹಾಡು ಪಾತ್ರ ನಮ್ದು ಏನು ಹೊತ್ತು ಹೊಂಟ 6 ಗಂಟೆ ಜಾತ್ರೆ ಮುಗಿತದಲ್ಲ ಹೌದಾ ಇವು ಪಾತ್ರಕ್ಕೆ ವಿರಾಮ ಹೇಳುವುದಾದ ಹಾ 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 ಕರೆ ಹಂಗ ಹೌದು ಈ ಮಾನವ ಜನ್ಮನು ಒಂದು ಪಾತ್ರ ಹೌದಪ್ಪ ಹೌದಾ ಆಯುಷ್ಯ ಅನ್ನುವಂತ ಜಾತ್ರೆ ಯಾವಾಗ ಮುಗಿತದ ಹಾ ಹಾ ಈ ಮಾನವ ಜನ್ಮಕ್ಕ ಪಾತ್ರಕ್ಕ ವಿಶ್ರಾಂತಿ ಅಲ್ಲಿಗೆ ಮುಕ್ತ ಆತದ ಅಂತ ಹೇಳೋದಾದ ಹೌದಪ್ಪ ಹೌದು ಬರೇ ಪಾತ್ರ ಮಾಡುದು ಸೂತ್ರಧಾರಿ ಮ್ಯಾಲ ಕೂತಾನವ ಭಗವಂತ ಬ್ಯಾರೇನೆ ಅದಾನ ಅವ್ ಹೆಂಗ ಆಡಿಸ್ತಾರ ಬರೇ ಆಡುದಟ್ಟೆ ಇಲ್ಲಿ
ಆಡೋದು ಅಷ್ಟೇ ಅದ. ಇರ್ಲಿ, ಹೌದಾ? ಯಾಕಪ್ಪ ಅಂತಂದ್ರೆ ಒಂದು ತಾಸಿನೊಳಗೆ ಎಲ್ಲಾ ಮುಗಿಬೇಕಾಗ್ಯಾದ. ಹೇಳ್ಯಾರ ಈಗಾಗಲೇ. ಹಾಡೋದು, ಮಾತಾಡೋದು, ಬಾರಿಸೋದು, ಏನು ಪ್ರಶ್ನೆ ಇದ್ದು ಕೇಳೋದು, ವಿಷಯಗಳನ್ನ ಒಟ್ಟ ಒಂದ್ ತಾಸ್ನಾಗ ಪಾತ್ರ ಮಾಡಿ ತೆಗೆದು ಬಿಡುದು, ಕೊಡೋದದ. ಹೌದು. ಅದಕ್ಕೆ ಇರ್ಲಿ, ಹಾ ಈಗಾಗಲೇ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಬಂದು ಹೌದು ಏನ್ ಹಾಡಿಕೆ ನಡೆದ್ರೆ ಸಿದ್ಧಾಟಿಗೆ ಒಳಗೆ ಏನ್ ನಡೀಲಿ? ಹೌದಪ್ಪ, ಹೌದು. ಏನು ಸಿದ್ಧಾಟಿಗೆ ಒಳಗೆ ನಡಿಲ್ಲ ಅಂತ ಹೇಳಿದ್ರ ಅವರು. ಏನೇ ಹಾಡಿಕೆ ನಡೆದ್ರೆ ಸಹಿತ ಹಾ ಸಿದ್ಧಾಟಿಗೆ ಒಳಗೆ ನಡೀಲಿ. ಹೌದಪ್ಪ. ವಿಷಯ ಹಾ ಬಹಳ ಚಂದ. 2 ವಿಷಯ ಇಟ್ಟು ಹೋಗ್ಯಾರ ಅವ್ರು. ಅಪ್ಪಾಜಿ ಅವ್ರು ಹೇಳಿದ್ರು, ಏನ್ ಹೇಳಿದ್ರು? ಒಂದು 10 ಸದ್ಯ ನಾ ಇಲ್ಲಿಗೆ ಬಂದಿರಬೇಕು, ಹೌದು. ಆದ್ರೆ ಇಂಥ ವಿಷಯ ನೀವು ಕೇಳೇ ಇಲ್ಲ, ಇಟ್ಟಿಲ್ಲ. ಆದ್ರೂ ಇದು ಹೊಸ ವಿಷಯ ಅದ. ಹೌದಪ್ಪ, ಹೌದಪ್ಪ, ಹೌದು. ಇಡೋನತ್ತು ಹೇಳಿ. ಹಾ ನೋಡ್ರಿ, ಗುಣ ಎಂತದ, ದೊಡ್ಡವರಲ್ಲಿ ದೊಡ್ಡ ಗುಣನೇ ಇರ್ತ. ಹೌದಪ್ಪ, ಹೌದು. ಒಳ್ಳೆ ನಿಮ್ಮ ಅಪ್ಪ ಅಂತೇಳಿ ಹಾಗೆ ಇರುದಿಲ್ಲ. ಹಾ ಕೆಲವೊಂದಿಟ್ಟು ಮಂದಿ ಮಾತಾಡ್ತಿರ್ತಾರ, ಜಗತ್ನ್ಯಾಗ ಬಾಳ ಮಂದಿ ಹುಟ್ಟ್ಯಾರ್ರಿ, ಹುಟ್ಟ್ಯಾರಲ್ಲ ಅಂತ ಶರಣರ ಅದಾರ. ಏನ ಎಲ್ಲರೂ ಜೋಡಿ ಹಾಡಿಬಿಟ್ಟೆ. ಏನ್ ಹಾಡಿರಿ? ಯಾರು ಹಾಡ್ರಿ? ಏನೂ ಹಾಡಿಲ್ಲ, ಯಾರು ಬಗರು ಇಲ್ಲ. ಹಿಂಗದಾರಿ ಅಪ್ಪಾಜಿ ಅವ್ರ. ಹಾ ಒಂದು ದಿನ ನಿಮ್ ಸಂಘಟನ ಹಾಡದಂತ ತಿಳ್ಕೊ. ಹೌದು. ಹಾಡಿನ ಜಾಕಿರ್ ಸಾಹೇಬ್ರ ಜೋಡಿ, ಅವ್ರೇನು ಸುಮ್ಮ ಹಾಡ್ತಾರಳ? ಹಾಡಿನ ದೊಡ್ಡ ಕಲಾವಿದ್ರ ಜೋಡಿ. ಹಂಗಲ್ಲೋ ಬಾಬಾ, ಹಾ ನಮ್ಮಂತವ್ರಿಗೆ ನಾವೇ ಹೇಳಕೊಳ್ಳೋದದ. ಹಾ ನಾವು ಯಾವಾಗ ಹಾಡಿನಿ ಅನಿಸ್ಕೋಬೇಕಂದ್ರ, ಯಾವಾಗಪ್ಪ? ಅಪ್ಪ ಶಾಲಿಗೆ ಹಚ್ಚಾನ. ಏನು 2ನೇ ತಕ್ಕ? ಹೌದು ಹೌದು. ಅಪ್ಪನ ಸಂಗಾಟ ಕಲಿಸ್ಲಕತ್ತಾನ. ಹಾ ಜನಕ್ಕ ಮೆಚ್ಚುವಂತ ಮಗ ಜಗತ್ತಕ್ಕಾಗಿ ಬಂದ ಅಪ್ಪನ ಮನಸ್ಸು ಒಪ್ಪತಪ್ಪ ಅಂತಂದ್ರ, ಅವತ್ತು ನಾ ತಂದೆ ಜೋಡಿ ಹಾಡಿ ಜಗತ್ತಿದಾಗ ಬೆಳೆದಂಗ, ಅವತ್ತು ನಾ ತಂದೆ ಜೋಡಿ ಹಾಡಿ ಜಗತ್ತಿದಾಗ ಬೆಳೆದಂಗ. ಹೌದಪ್ಪ, ಹೌದು ಹೌದು ಹೌದು. ನನ್ನ ಕಟ್ಟಾಡ್ಕೊಂಡಿ ಬರೇ ಖಾಲೇನ ಹಾಡಿನಂದ್ರ ಕೆಲಸ ಇಲ್ಲ. ಹೌದು ಹೌದು ಹೌದಿಲ್ಲ? ಹೌದು. ಇನ್ನು ವಿಷಯ ಹೆಂಗಪ್ಪ? ಒಂದು ಕಂಬಳಿ, ಒಂದು ಭಂಡಾರ. 2 ವಿಷಯ ಕಮಿಟಿ ಅವ್ರು ಇಟ್ರು. ಇರ್ಲಿ, ಹೌದು. ಅಪ್ಪಗೆ ಏನು ಹೇಳುದಲ್ಲ? ಯಾನು ಹೇಳುದದ ಗೌಡ್ರ? ನನ್ನಪ್ಪ ಅಂಶದ ಮುತ್ಯ ಇದ್ದಂಗ. ಹೌದು. ನನಗೆ ಕೊಡುಯಪ್ಪ, ನನಗೆ ಭಂಡಾರ ಚೀಲೆ ಇರ್ಲಿ, ಮಾದಲಿಂಗನ ಕಡೆ ನನಗೆ ಭಂಡಾರ ಆಗೋಲ್ದಕ್ಕ. ಹೌದಪ್ಪ. ನಿನಗೆ ಉಳಿಲಿ ಕಂಬಳಿ. ಜಗತ್ತಿನಾಗ ಭಂಡಾರ ಹಾ ಬಸವಣ್ಣನ ಕುರುವಿನಿಂದ ಕೈಲಾಸದೊಳಗ ಭಂಡಾರ ಉತ್ಪತ್ತಿ ಆಯ್ತು. ಪ್ರಥಮದಲ್ಲಿ ಅಲ್ಲಿ ಹುಟ್ಟಿತು. ಪ್ರಥಮದಲ್ಲಿ ಹೌದು. ಹಾಲು ಮತ್ತಕ್ಕನು ಭಂಡಾರ ಬತ್ತು. ಹೌದು. ಸರ್ವ ಜಾತಿ ಅಟ್ರಾಪಗಡಿ ಜಾತಿಗಿನು ಭಂಡಾರ ಬತ್ತೆ ಉದ್ಧಾರ ಮಾಡ್ಯಾದ. ಹೌದಪ್ಪ, ಹೌದು ಮಾಡ್ಯಾದ. ಹೌದಿಲ್ಲ? ಹೌದು. ಇನ್ನು ಭಂಡಾರ ಎಲ್ಲಿ ಎಲ್ಲಿ ಪವಾಡ ಮಾಡುತ್ತ? ಏನಪ್ಪ, ಏನ್ರಿ ಗೌಡ್ರ? ಯಾವ ಬಾಗಲಕೋಟೆ ಜಿಲ್ಲಾ? ಹೌದಾ. ಹಿಂದಿನ ಕ್ಯಾಂಡಿಡೇಟ್ಗಳು ಸುಮ್ಕೊಂಡ್ರಪ್ಪ ನೀವು. ವಿಷಯ 5 ನಿಮಿಷನಾಗ ಮುಗಿಸ್ತೀನಿ. ಹೌದು. ಒಟ್ಟು ತುಸು ಕೊಟ್ಟಿ ಟೈಮ್. ಹೌದು. ಬಾಗಲಕೋಟೆ ಜಿಲ್ಲಾ. ಬಾಗಲಕೋಟೆ ಜಿಲ್ಲಾ, ಜಮಖಂಡಿ ತಾಲೂಕ, ಊರ ಕ್ವಾಣಗನೂರ. ಹೌದು ಹೌದು. ಯಪ್ಪ ಒಂದ್ ಸ್ವಲ್ಪ ಸುಮ್ಕೊಂಡ್ರು. ವಿಷಯ ಅದ, ಹಲಗೂರ್ನು ಹೌದು. ಆಗಿದ್ದು ವಿಷಯ ಐತಿ. ಏನಾಗಿತ್ತು? ಕ್ವಾನೂರು ಗ್ರಾಮದಾಗ ಏನಾಗಿತ್ತು? ದಂಕನಾಳ ಹೈಗೊಂಡ ಗೌಡು 7 ದಿನದ ಕರಿಕಟ್ಟಿದ ಹಬ್ಬ ಹಾಕಿದ್ದ. ಹೌದು. ಮುತ್ಯ ಮಾಳಿಂಗರಾಯಿಗೆ ಭಂಡಾರ ಪಟ್ಟು ಕೊಟ್ಟು ಕಳಿಸಿದ್ದ. ಯಾರ ಕೈಯಾಗ? ಹೋಯಪ್ಪ? ಕಂಟಿಕೋರ ಧ್ಯಾಮಣ್ಣನ ಕೈಯಾಗ. ಹೌದಪ್ಪ, ಹೌದು. ದಂಕನಾಳ ಹೈಗೊಂಡ ಗೌಡ 7 ದಿನದ ಕರಿಕಟ್ಟಿದ ಹಬ್ಬ ಹಾಕ್ಯಾನ. ಎಲ್ಲಿ? ಕ್ವಾನೂರು ಮಠದಾಗ. 700 ಪಾಲಿಕೆ, 700 ಡೊಳ್ಳ, 700 ಸತ್ತಿ. ಹೌದಪ್ಪ. ಒಟ್ಟಿವಾರ್ಗ ಶಿವಸ್ಥಾನ ತಗೊಂಡು ಕ್ವಾಣೂರು ಮಠಕ್ಕೆ ನೀ ಬರಬೇಕಂತ ಹೇಳಿ ನಿನಗ ಆಹ್ವಾನ ಆಗ್ಯಾದ. ಹೌದಪ್ಪ, ಹೌದು. ನನ್ನಪ್ಪ ಮುತ್ಯ ಮಾಳಿಂಗರಾಯ ಏನ್ ಮಾಡಿದ? ಶಿವಸ್ಥಾನ ತಗೊಂಡ ದಂಡ ದರ್ಬಾರೆಲ್ಲ ಕರ್ಕೊಂಡು ಸಾಕಿನ ಮಗ ಭುಳಾನ್ ಸಿದ್ದನ ಕರ್ಕೊಂಡು ಹುಲಿಜಂತಿ ಗ್ರಾಮವನ್ನ ಬಿಟ್ಟು ನನ್ನಪ್ಪ ಹೊಂಟ. ಹೌದಪ್ಪ, ಹೌದು. ಎಲ್ಲಿಗೆ ಬಂದ? ಮೊದಲ ಸಾಗಿ ಬರ್ಕೋತ ನನ್ನಪ್ಪ ಹೌದು ಬಿದ್ರಿ ಬಬಲಾದಿ ಮುಂದೆ ಬಂದು. ಹೌದಪ್ಪ, ಹೌದು. ಅಲ್ಲಿ
ಎಲ್ಲಾ ಭಕ್ತರನ್ನ ಕರ್ಕೊಂಡು ಹೊಳಿ ದಾಟಿ ಎಲ್ಲಿಗೆ ಬರ್ತಾನ ಮುಂಡುಗುನೂರಿಗೆ ಬಂದ. ಹೌದಪ್ಪ ಹೌದು. ಇದಕ್ಕಿಂತ ಸ್ವಲ್ಪ ಹಿಂದೆ ಏನಾಗಿತ್ತು? ಏನಿಪ್ಪ? ಮರಿ ಚಿಕ್ಕಲಿಕ್ಕಿಗೆ ಹುಲಿಜಂತಿ ಹೆಣ್ಣು ಮಗಳಿಗೆ ಅಲ್ಲಿಗೆ ಕೊಟ್ಟಿದರು. ಹೌದಪ್ಪ ಹೌದು, ಕೊಟ್ಟಿದ್ರು. ಮರಿ ಚಿಕ್ಕಲಿಕ್ಕಿಗೆ ಹುಲಿಜಂತಿ ಹೆಣ್ಣು ಮಗಳಿಗೆ ಅಲ್ಲಿಗೆ ಕೊಟ್ಟಿದ್ರು. ಹೌದು. ನನ್ನ ಅಪ್ಪನ ದಂಡು ಬರ್ಲಾಕತ್ತದಂತೆ ತಿಳ್ಕೊಂಡು ಹೆಣ್ಣು ಮಗಳಿಗೆ ಅರುವುಂಟಾಯ್ತು. ಏನ್ ಮಾಡಿದ್ರು ಹೆಣ್ಣು ಮಗಳು? ಶೆತ್ತು ಮಾಳಿಂಗರಾಯ ಸಾಗರದಂತ ದಂಡು ತಗೊಂಡು ಸಾಗಿ ಬಂದ. ಅವಾಗ ತವ್ರ ಮನೆ ದಂಡು ಹೊಂಟಾದಂತೆ ತಿಳ್ಕೊಂಡು ಅವಸರ ಮಾಡಿ ಹೊತ್ತಿರ್ತಕ್ಕಂತ ಕೊಡ ಇಳಿಸಿ ಮುತ್ಯಾನ ಕಾಲಿಗೆ ನೀರ್ ಹಾಕ್ತಾಳ. ಹೌದಪ್ಪ ಹೌದು. ಯಪ್ಪ ನಾ ನೀರಿಗೆ ಬಂದಿನಿ. ಹೌದು. ಏನು ಅಚಾನೆ ಹೈದು ಹೊಂಟೀರಿ ಈ ಬಡವಿ ಮನ್ಯಾಗ ಏಟ್ಯಾ ಕಾಲಕ್ಕ ಪ್ರಸಾದ ಮಾಡಿ ಹೋರಿ. ಹೌದಪ್ಪ ಹೌದು. ಹೆಣ್ಣು ಮಗಳು ಹೇಳ್ತಾಳ. ಹೌದಪ್ಪ. ಅವಾಗ ಮುತ್ಯ ಮಾಳಿಂಗರಾಯ ತಾನಿವಾ ಏನತ್ತ? ಬರ್ಲಿಕ್ಕೆ ನನಗೆ ಸಮಯ ಇಲ್ಲ. ಕ್ವಾಣೂರು ಮಠದಾಗ ನನ್ನ ಗುರು ಹೌದಾ ಕರಿಸಿದ್ದ ಕೈದು ಕುತ್ತಾನ ಡಂಕನಾಡದ ಹೇಗೊಂಡು ಗೌಡ್ರ ಹಬ್ಬಕ್ಕೆ ನಾ ಹೋಗಬೇಕಾಗ್ಯದ. ಹೌದಪ್ಪ ಹೌದು. ಅವಾಗ ನನ್ನಪ್ಪ ಮುತ್ಯ ಮಾಳಿಂಗರಾಯನ ಕಾಲು ಹಿಡಿದು ಕೇಳ್ತಾಳ, ತಾಯಿ ಏನಂತ ಕೇಳ್ತಾಳ ಹೆಣ್ಮಗಳು? ಯಪ್ಪ ಅಡ್ಡ ಬಿದ್ದು ಕೇಳ್ತೀನಿ, ಹಂಗೆ ಹೋಗಬೇಡ. ಹೌದಾ. ನಿನ್ನ ದಂಡ ದರಬಾರ ಕರ್ಕೊಂಡು ಇಲ್ಲೇ ಕುಂದ್ರು. ನಿನ್ನ ದಂಡ ದರಬಾರ ಕರ್ಕೊಂಡು ನೀ ಇಲ್ಲೇ ಕುಂದ್ರು ಮನ್ಯಾಗ ಎತ್ತ ಪ್ರಸಾದದ ಅಟ್ಟೆ ತಗೊಂಡು ಬರ್ತೀನಿ. ಅವಾಗ ಮುತ್ಯ ಮಾಳಿಂಗರ ಆಯ್ತು ಹೋಗಂದ. ಹೌದು. ಅವಾಗ ಹೆಣ್ಣು ಮಗಳು ಟೈಮ್ ನೋಡ್ರಿ ಹೋಗಿ ನೋಡಿದ್ರಾಗ ಬುಟ್ಟಿ ಒಳಗ 3 ರೊಟ್ಟಿ ಅವ. ಸದ್ಗುರುವಿನ ದಯ ಇಲ್ಲ ಅಂತ ತಿಳ್ಕೊಂಡು 3 ರೊಟ್ಟಿ ಮುರಿದು ಬುತ್ತಿ ಒಳಗ ಕಟ್ಕೊಂಡು ಬಂದು ಮುತ್ಯ ಮಾಳಿಂಗರಾಯನ ಕೈಯಾಗ ಕೊಟ್ಟು ಯಪ್ಪ ಇಟ್ರೊಳಗೆ ಈ ದಂಡ ಉಣಬೇಕು, ಎಲ್ಲಾ ದಂಡ ಉಣಬೇಕು. ನನ್ನಪ್ಪ ತ್ರಿಕಾಲಜ್ಞಾನಿ ಮಾಳಿಂಗರಾಯ ಅಂದ. ಏನಂದ? ಮಗಳ ತರದು 3 ರೊಟ್ಟಿ ತಂದಿದಿ, ಹೌದು, ದಂಡ ಉಣಸತ್ತಿ ಹೆಂಗಿದು? ಎಲ್ಲಾ ನಿನಗ ಕೂಡಿದ್ದೆಪ್ಪ. ಹೌದಪ್ಪ ಹೌದು. ಅವಾಗ ನನ್ನಪ್ಪ ಶಬ್ದ ಮಾಳಿಂಗರಾಯ, ಹೌದಾ ಮಗಳ ನಿನ್ನ ಮನುಷ್ಯ ಇಚ್ಛೆ 3 ರೊಟ್ಟಿ ತಗೊಂಡು ಬಂದಿ ಅಂತಂದ್ರ ಹೌದಾ ಇದು 12,000 ದಂಡ ಅದ. ಹೌದು. 12,000 ದಂಡ ಉಣಬೇಕಾದ್ರ ಭಂಡಾರ ಚೀಲದನ್ನ ಭಂಡಾರ ತೆಗೆದು ಮಗಳ ಕೈಯಾಗ ಕೊಟ್ಟು ಹೇಳ್ತಾನ, ಏನಂತ? ನನ್ನಪ್ಪ ಕ್ವಾಣೂರು ಕರೆಸಿದ್ದನ ಹೆಸರು ಮ್ಯಾಗ ಭಂಡರಿಗೆ ಸುರುಳಿಗೆ ಮಾಡಿ ನೀ ತಂದಿರ್ತಕ್ಕಂತ ಪ್ರಸಾದ ನೀಡುತ್ತಾಯಿ 12,000 ದಂಡ ಉಣತಾದತ್ತ ಹೇಳಿ ಮುತ್ಯ ಮಾಳಿಂಗರಾಯ ಭಂಡಾರ ಕೊಟ್ಟು ಆಶೀರ್ವಾದ ಮಾಡಿದ್ರ 12,000 ದಂಡ ಸಾರು ಪಂತಿ ಕೂತು ಉಂಡಿದ್ದಂತ ಇದು ಭಂಡಾರ ಮಹಿಮೆಯನ್ನ ಆತ್ಮೀಯ ಬಂಧುಗಳೇನು ಭಂಡಾರ. ಹೌದಪ್ಪ ಹೌದು 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 ಹೌದು. ಮುಂದ ಏನಲ್ಲಿ ಪವಾಡ ಮಾಡಿ ಎಲ್ಲಿಗೆ ಬಂದ ನನ್ನಪ್ಪ? ಎಲ್ಲಿ ಹೋಯಪ್ಪ? ಕ್ವಾಣೂರು ಮಠಕ್ಕೆ ಬಂದ. ಹೌದು. ಕ್ವಾಣೂರು ಮಠಕ್ಕೆ ಬರುವುದರಾಗ ಏನಾಗಿತ್ತು? ಎಲ್ಲಿ ಡಂಕನಾಡ ದೈಗೊಂಡ ಗೌಡ್ರು ಏನು ಮಾಡ್ಯಾರ? ಅಂಗಳು ತುಂಬ ಇಂಗಳು ಗೂಟ. ಹೌದಪ್ಪ. ಅಂಗಳು ತುಂಬ ಇಂಗಳು ಗೂಟ. ಹೌದು. ಚಾಡಿಕೋರ ಮೋಡಿಕೋರ ಮಂದಿಗೆ ಕರೆಸ್ಯಾರ, ಬಂಗಾಲಿ ದೇಶದ ಮಂದಿಗೆ ಕರೆಸ್ಯಾರ. ಹೌದಪ್ಪ ಹೌದಾ. ಪಿಂಡು ಗೊಂಬಿ ಪುಟುದು ಮಾಳಿಂಗರಾಯನ ಮುಂದೆ ಬರ್ಲಾಕತ್ತಾವ. ಹೌದು ಹೌದಪ್ಪ ಹೌದು. ಗದ್ದಿಗೆ ಮ್ಯಾಗ ಕುತ್ತಂತ ನನ್ನಪ್ಪ ಕರೆಸಿದ್ದಂದ. ಏನಂದು ಹೋಯಪ್ಪ? ಮಾಡಪ್ಪ ಹೇಳಪ್ಪ. ಮೊದಲೇ ಬ್ಯಾಡ ಅಂದಿದ್ನು. ಹೌದಪ್ಪ ಹೌದು. ಡಂಕನಾಡದ ಹೈಗೊಂಡ ಗೌಡ ಬಾಳ ಕೊಟ್ಟದನ, ಬಾಳ ಎಟ್ಟದನ. ಕೊಟ್ಟಿರ್ತಕ್ಕಂತ ಗುರುವಿನ ಮರಿತಾನ, ಮೋಸದ ಬಲಿ ನಿನಗ ಒಗಿತಾನ ಅಂತ ಮೊದಲೇ ಹೇಳಿದ್ದೆ ಮಾಳಪ್ಪ. ಹೌದಪ್ಪ ಹೌದು ಹೌದು. ನನ್ನಪ್ಪ ಮಾಯಕೋರ ಮಾಳಿಂಗರಾಯ ಏನ್ ಮಾಡಿದ? ಸುತ್ತೆಲ್ಲ ತಿರುಗಿ ನೋಡ್ತಾನ, ನಾಡು ಜನ ಎಲ್ಲ ಬಂದು ನಿಂತಾನ. ಹೌದಪ್ಪ ಹೌದಾ. ಡಂಕನಾಡದ ಹೈಗೊಂಡ ಗೌಡ ಅಬ್ಬರು ಸುಬ್ಬರಾಗಿ ಕುತ್ತಾನ. ಮಾಳಿಂಗರಾಯ ಬರ್ತಾನ, 7 ಬಂಡಿ ಅಲಗ ತುಂಡು ಮಾಡಿ ಒಗಿತಾನ. ಹೌದಾ. ಅಗ್ನಿ ಕುಂಡದಾಗ ಜಿಗದ್ರ ಮಾಳಪ್ಪ ಸುಡತಾನ. ಇಸದ ಬಾಯಾಗ ಹಾದ್ರ ಮಾಳಪ್ಪಗ ಹೌದಾ ಕೊಲ್ಲಬೇಕನ್ನೋ ಅಪೇಕ್ಷೆ ದೈಗೊಂಡ ಗೌಡ್ರಲ್ಲಿ ಅದ. ಅವಾಗ ನನ್ನಪ್ಪ ಸಿದ್ಧ ಮಾಳಿಂಗರಾಯ ಮಾಯ ರೂಪದಿಂದ ಹೋಗಿ ಗುರುವಿನ ಗದ್ದಿಗೆ ಮುಂದೆ ನಿಂತು ಗುರುವಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಹಾಕಿ ಹೇಳ್ತಾನೆ, ಯಪ್ಪ ಏನು ತೋಯಪ್ಪ, ನಿನ್ನ ದಯೆ ಹಣದ ತಂದೆ ತಾಯಿ ದಯೆ ನನ್ನ ಮ್ಯಾಗ ಇತ್ತಪ್ಪ ಅಂತಂದ್ರ ಈ ಮರ್ತ್ಯದೊಳಗ ನನ್ನ ನಿನ್ನ ಕೀರ್ತಿ ಅಜರಾಮರವಾಗಿ ಉಳಿತದ. ಹೌದಪ್ಪ. ಜರ್ ಇಲ್ಲಪ್ಪ ಅಂತಂದ್ರ ಇಲ್ಲಿಗೆ ಅಳಿಕಿ ಹೋತದ. ನಿನ್ನ ಹಸ್ತಾಮೃತದಿಂದ ಹಚ್ಚ ಭಂಡಾರಂದ. ವಾಗ ನನ್ನಪ್ಪ ಕ್ವಾಣೂರು ಕರೆಸಿದ್ದ. ಆಶೀರ್ವಾದ ಮಾಡಿ ಮಾಳಿಂಗರಾಯಿಗೆ ಭಂಡಾರ ಹಚ್ಚದ. ಅವಾಗ ನನ್ನಪ್ಪ ಶುದ್ಧ ಮಾಳಿಂಗರಾಯ ಏನ್ ಮಾಡಿದ? ಕಟ್ಟಿರ್ತಕ್ಕಂತ ಜಡಿಯೆಲ್ಲ ಬಿಚ್ಚಿ 7 ಬಂಡಿ ಅಲ್ಲಿಗೆ ತುಂಡು ಮಾಡಿ ಅಗ್ನಿ ಕುಂಡ ಸಿಗೋದು ಮುಂದೆ ಮುಂಡುಗನೂರು ನೆಲಗಳ ಪಡಿಮೆ ಆಗ ಬಂದ ಗೊತ್ತಿದ್ದ. ಹೌದಪ್ಪ ಹೌದು ಹೌದು ಹೌದು. ಕರೆಯದ ಮಾತು ನರಗಲ
ಮುಂಡುಗನೂರು ನೆರಗಲ ಪಡಿ ಮ್ಯಾಗ ಮಾಳಿಂಗರಾಯ ಉದ್ಭವ ಆದ. ಹೌದಪ್ಪ ಹೌದು. ಅವಾಗಂದ ಏನತ್ತು ಯಪ್ಪ? ಭಂಡಾರ ಹಚ್ಚಿದೆ, ಆಶೀರ್ವಾದ ಮಾಡದೆ ಹಾ 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 ಜನ ಎತ್ತತ್ತ. ಏನತ್ತು ಯಪ್ಪ? ಇತ್ತನ ಎತ್ತ ಮಾಳಪ್ಪ ಮೆರದ ಹಾ ಹಾ ಈಗ ಅಗ್ನಿ ಕುಂಡದಾಗ ಬಿದ್ದು ಉರದ ಅಂದ್ರತ್ತವ್. ಹೌದಪ್ಪ ಹೌದು. ಸತ್ತ ಅಂದ್ರು ಒಳಗ್ ಜನ. ಅವಾಗ ಹಾ ಹಾ ಖರೀದಿಯವ್ರ ಹೌದು. ಚಿಂತೆ ಹತ್ತು. ಹೌದಪ್ಪ ಹೌದು. ಅದೇ ಸಮಯದಾಗ ಏನಾಗಿತ್ತು? ಏನಾಗಿತ್ರಿ ಗೌಡ್ರ? ಎಲ್ಲಿ? ಎಲ್ಲಿ? ಬಾಗಲಕೋಟೆ ಜಿಲ್ಲಾ ಬೀಳಗಿ ತಾಲೂಕ ಹಾ ಹಾ ಊರ ಚಿನಗುಂಡಿ ಹಿರಿಕುರ್ಬ. ಹೌದಾ? ನನ್ನಪ್ಪ ಕರಿಸಿದ್ದಾಗ ಬುತ್ತಿಬಾನ ತಗೊಂಡು ಹೊಂಟಿದ್ದ ಎಲಿಗಿ ಕ್ವಾಣೂರು ಮಠಕ್ಕೆ. ಹೌದಪ್ಪ ಹೌದು. ಕ್ವಾಣೂರು ಮಠಕ್ಕ. ಎಲ್ಲ ಗಪ್ರೆ ಹೇಳೋಣ ಮುಗಿಸೋಣ್ರಿ. ಆಯ್ತಾಯ್ತು. ಹಾ ಬತ್ತಿ ಬಾನ್ ತಗೊಂಡು ಹೊಂಟಿದ್ದ ಕ್ವಾಣೂರು ಮಠಕ್ಕ. ಹೌದು. ಅವಾಗ ಏನಾಯ್ತ್ರಿ? ಒಬ್ಬ ಅವ ಕುತ್ತಾನ. ಹೌದು. ಎಲ್ಲಿ? ನರಗಲ ಪಡಿ ಮ್ಯಾಲ. ಮುಂಡುಗನೂರು ನೆರಗಲ ಪಡಿ ಮ್ಯಾಗ. ಹೌದಪ್ಪ ಹೌದು. ಹಣಿ ಮ್ಯಾಗ ಭಂಡಾರ ಹಚ್ಚಾನ. ಜಾಡಿ ಏನೋ ಹಾ ಹಾ ಕೈಯಾಗ ಬೆತ್ತದ ಹನಿ ಜಡಿ ಎಲ್ಲ ಬಿಚ್ಚಿ ಕುತ್ತಾನ. ಹೌದಪ್ಪ. ಅವಾಗ ಚಿನ್ನಗುಂಡಿ ಹಿರಿಕುರುಬಗ ಕರೆದು ಹೇಳ್ತಾನಿಪ್ಪ, ಹಾ ಹಾ ಹಸು ಬಹಳ ಆಗ್ಯದ, ಹೊಟ್ಟೆ ಹಸದಲ್ಲ, ಒಂದು ತುತ್ತ ಅಣ್ಣ ಅನ್ನ ಹಾಕಿ ನೀ ಮುಂದಕ್ಕೆ ಹೋಗಂದ. ಅವಾಗ ಅವಾಗ ಚಿನ್ನಗುಂಡಿ ಹಿರಿಕುರುಬ ಹೇಳ್ತಾನ, ಏನತ್ತ ಯಪ್ಪ? ಯಪ್ಪ ಯಪ್ಪ ಸದ್ಗುರುವಿನ ಮಠಕ್ಕೆ ಹೊಂಟೀನಿ. ಕ್ವಾಣೂರು ಮಠಕ್ಕೆ ಹೊಂಟೇನಿ. ಕ್ವಾಣೂರು ಮಠದಾಗ ಡಂಕ ನಾಡದ ಹೈಗೊಂಡ ಗೌಡ್ರು ಹೌದಾ 7 ದಿನದ ಕರಿ ಕಟ್ಟಿದ ಹಬ್ಬ ಹಾಕ್ಯಾರಂತ. ಹಾಕ್ಯಾರಂತ. ಹಬ್ಬದ ಕಾರಣಕ್ಕ ನನ್ನ ಮಡದಿದ್ದಂತಕ್ಕಿ ಹೌದಾ? ಮೂಡಲ ಮುಂಜಾನೆ ಎದ್ದು ಶ್ಯಾಮ ಜಳಕ ಮಾಡಿ ನೇಮ ನಿಷ್ಠದಿಂದ ಹಾ ಹಾ ಶ್ಯಾಮಿಗೆ ಭಾನ ಮಾಡಿ ಕೊಟ್ಟಾಳೆಪ್ಪ. ಕ್ವಾಣೂರು ಕರೆಸಿದ್ದನಿ ಎಡಿಯದ, ಇದು ಯಾರು ಮುಟ್ಟಂಗಿಲ್ಲ. ಹೌದಪ್ಪ ಹೌದು. ನಾ ಯಾರಿಗೂ ಕೊಡುದಿಲ್ಲ ಅಂದ. ಹಾ ಹಾ ಅವಸರ ಮಾಡಿ ಹೋಗಿ ಚಿನಿಗುಂಡ ಹಿರಿಕುರುಬ ಏನ್ ಮಾಡ್ತಾನ? ಏನ್ ಮಾಡ್ತಾನ? ಕರಿಸಿದ್ದನ ಮುಂದ ಬುದ್ಧಿಬಾನ ಬಿಚ್ಚಿಟ್ಟಾಗ ಬಾಲುಳಾಗಿ ಹರಿದಾಡ್ಲಕತ್ತಿತ್ತ. ಬಾಲುಳಾಗಿ ಹರಿದಾಡ. ಹೌದಪ್ಪ ಹೌದು. ಅವಾಗ ಹಾ ಹಾ ಬೀರದೇವ್ರಿಗೆ ಕೇಳ್ತಾನ, ಏನತ್ತು ಯಪ್ಪ? ತಮ್ಮ ಹಾ ಹಾ ಹಾದ್ಯಾಗ ಬರ್ಬೇಕಾದ್ರೆ ನಿನಗ ಯಾರೇ ಭೇಟಿಯಾಗಿದ್ರೆ? ಹೌದಪ್ಪ ಹೌದು. ನೋಡಿ ಹೆಂಗದ. ಎಂತಾದು? ಹಾದ್ಯಾಗ ಬರ್ಬೇಕಾದ್ರೆ ಯಾರೇ ಭೇಟಿಯಾಗಿದ್ರನು? ಅವಾಗ ಅವಾಗ ಹೇಳ್ದವ, ಹೌದಪ್ಪ ಹೌದ್. ಒಬ್ಬ ಪೂಜಾರಿ ಭೇಟಿಯಾಗಿದ್ದ. ಗೊತ್ತಿದ್ದ? ನೋಡ್ಲಿಕ್ಕೆ ಹೆಂಗಿದ್ದ? ಹೆಂಗಿದ್ದ? ಏನವನ ರೂಪ, ಏನವನ ಲಾವಣ್ಯಪ್ಪ. ಹಾ ಹಾ ಗಂಗರ ಗಂಡ, ಹೌದಾ? ಉಂಗುರ ಮೀಸಿ, ಹೌದು. ಬಂಗಾರ ಕಿರಿಜಡಿ, ಹಾಲಗಲ್ಲ ಹೊಳದ ತುಟಿ, ಹೌದು. ಕಡಿಮ್ಯಾಗ ಭಂಡಾರ ಹಚ್ಚಾನಿಪ್ಪ. ಹೌದ್. ಕೈಯಾಗ ಬೆತ್ತ ಹಿಡ್ದಾನ. ಹೌದು. ನಿನ್ನ ನೋಡದ್ರ ತಂದೆಯ ಅವನಿಗೆ ನೋಡಿದ್ರ ನಿನಗ ನೋಡದಂಗ ಅಂದಾಗ ಅವ. ಗದ್ದಿಗೆ ಮ್ಯಾಗಿನ ಗುರು ಗಚ್ಚತಿ ಎದ್ದ ನಿಂತ ಹೇಳತಾನ, ಎಲ್ಲಿ ಕುತ್ತಾನಂದ ಕಾಲಕ್ಕ ಮುಂಡುಗನೂರು ನೆರಗಲ ಪಡಿ ಮ್ಯಾಗದ. ಹೌದಪ್ಪ ಹೌದಾ? ಅವಾಗ ಹಾ ಹಾ ಡಂಕನಾಡದ ಹೈಗೊಂಡಗೌಡ ಕರ್ಕೊಂಡು ನನ್ನಪ್ಪ ಕ್ವಾಣೂರು ಕರೆಸಿದ್ದು ಎಲ್ಲಿಗೆ ಬರ್ತಾನ? ಎಲ್ಲಿ ಹೋಯಪ್ಪ? ಏನು ತಿಳ್ಕೊಂಡಿತ್ತು ಜನ? ಏನತ್ತು ಯಪ್ಪ? ಹಚ್ಚಿರ್ತಕ್ಕಂತ ಭಂಡಾರದ ಮೈಮೆ ಸುಳ್ಳಾಗ್ಯದ ಅಂತ ತಿಳ್ಕೊಂಡಿದ್ರು. ಹೌದಾ? ಅವಾಗ ಎಲ್ಲ ಹರಿದ ಜನ ಎಲ್ಲಿಗೆ ಬರ್ತದ? ಹಾ ಹಾ ಮುಂಡುಗನೂರು ನೆರಗಲ ಪಡಿಗೆ ಬತ್ತು. ಹೌದಪ್ಪ ಹೌದು. ಬಂದು ನೋಡಿದ್ರಾಗ ನನ್ನಪ್ಪ ಮುತ್ಯ ಮಾಳಿಂಗರ ನೆರಗಲ ಪಡಿ ಮ್ಯಾಗ ಮುತ್ತು ಹೊಳದಂಗ ಹೊಳಿತಿದ್ದ. ಹಾ ಹಾ ಶಿಷ್ಯನ ನೋಡಿ ಅವಸರ್ಲೆ ಬಂದು ನನ್ನಪ್ಪ ಸಿದ್ಧ ಬೀರದೇವರ ಹಾ ಹಾ ತೆಕ್ಕಿಗೆ ಹೈಕೊಂಡ. ಅಪ್ಪಗೊಂಡ ಅಪ್ಪಗೊಂಡ ಅಪ್ಪಗೊಂಡು ಹೇಳ್ತಾನ, ಏನತ್ತ? ಜಗತ್ತದೊಳಗ ಹೌದು. ಭಂಡಾರ ಅನ್ನುವಂಥದ್ದು ಬಹಳ ಶ್ರೇಷ್ಠದ ಮಾಡಪ್ಪ. ಹೌದಪ್ಪ. ನೀ ಮಾಡಿರ್ತಕ್ಕಂತ ಭಕ್ತಿ ಅಜರಾಮರಾದ. ಹೌದಾ? ಅದಕ್ಕೆ ಹೇಳ್ತಾನ, ಹಾ ಹಾ ಡಂಕನಾಡದ ಹೈಗೊಂಡು ಗೌಡ ಅವಸರ ಮಾಡಿ ಓಡಿ ಬಂದು ಮಾಳಿಕರಾಯನ ಕಾಲು ಹಿಡಿದ ದೈರ್ಗಂಧ ಪ್ರಣಾಮಗಳನ್ನ ಹಾಕ್ತಾನಿಪ್ಪ. ಹಾ ಹಾ ನಾ ಮಾಡಿದ್ದೆಲ್ಲ ತಪ್ಪಾಗ್ಯದ. ತಪ್ಪಾಗ್ಯದ. ಅವಾಗ ನನ್ನಪ್ಪ ಕರ್ನೋಳ ಮಾಳಪ್ಪ ಹೇಳ್ದ, ಏನತ್ತ? ಗೌಡ್ರ ಹಾ ಹಾ ಕ್ವಾಣೂರು ಮಠದಾಗ ನಿಂತಿರ್ತಕ್ಕಂತ ಹಬ್ಬ ಹೌದಾ? ಎಷ್ಟು ಜನ ಏನ ಬಂದಾರಲ್ಲ ಹಾ ಹಾ ಅವ್ರಿಗೆಲ್ಲ ಹೊಡಿ ತುಂಬಾ ಉಣಿಸಿ ಕಳಿಸ್ರತ್ತೆ ತಿಳ್ಕೊಂಡು ತಿಳ್ಕೊಂಡು ಕ್ವಾಣೂರು ಮಠದಾಗ ನಿಂತಿರತಕ್ಕಂತ ಹಬ್ಬ ಮುಂಡುಗನೂರು ನೆರಗಲ ಪಡಿ ಮ್ಯಾಗ ಮುಕ್ತಾಯ ಆಗದೆ. ಆತ್ಮೀಯ ಬಂಧುಗಳೇ, ಮುಂಡುಗನೂರು ನೆರಗಲ ಪಡಿ ಮ್ಯಾಗ ಮುಕ್ತಾಯ. ಹೌದಪ್ಪ ಹೌದು. ಕರೆಯದ ಮಾತದು ಕರೆಯದ. ಇಟ್ಟಿ ಎಲ್ಲ ಭಂಡಾರದಿಂದ ಪವಾಡ ಆಗ್ಯಾದ. ಆಗ್ಯಾದ. ಇನ್ನು ಅಪ್ಪಾಜಿ ಅವರಿಗೆ ಕಂಬಳಿ ಪಾಲ ಬಿಟ್ಟೆವು. ಹಾ ಹಾ ಬಿಟ್ಟಿವಲ್ಲ. ಅದಕ್ಕ ಬಿಟ್ಟು ಪಾಲು ಬೆಳೆಸ್ತು ಅಂತ ಹೇಳಿದ್ರ ಅವರು. ಹೇಳ್ಯಾರ ತಂದೆ ಬಹಳ ಚಂದ. ಹೌದಪ್ಪ ಹೌದು. ನನಗೆ ಯಾವಾದೋ ವಜ್ಜ ಅಲ್ಲ, ಹಾ ಹಾ ಇದು ಸತ್ಯದ ಮಾತು. ಮೊದಲು ಮಗ ಹಿಡ್ಕೊಲಿ ಅಂದ್ರ ಅವರು. ಮೊದಲ ಹೌದು ಮಗ ಹಿಡ್ಕೊಳ್ಳಿ. ಹೌದು ಹೌದಿಲ್ರಿ? ಹಾ ಹಾ ಅದಕ್ಕ ಬಹಳ ಆನಂದದ. ಅದನ್ನೊಂದು ನೀವು ಹಿಡ್ಕೊಂಬಿಡಿ ಕಂಬಳಿ ಒಂದು. ಏಯ್ ಹಂಗ ಕಳಿಸ್ಬಿಡ್ರಿ ಹೋಲಿ. ಹಂಗ ಇರೋದಿಲ್ಲ. ಹಾ 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 ಅಪ್ಪನ ಪಾಲಿಗೆ ಕಂಬಳಿ ಉಳದಾದ. ಹೌದಪ್ಪ ಹೌದು. ಉಳ್ದದಲ್ಲ. ಇನ್ನು ಒಂದು ಮಾತಕ್ಕೆ ಉಳದಾದಿಲ್ಲ ಅಪ್ಪಾಜಿ ಅವರಿಗೆ.
ಏನತ್ತಪ್ಪ? ಕರ್ಣಿ ಮಲಕಾರ್ ಸಿದ್ಧ, ಥೇರವಾಡ ಮಂಗರಾಯ, ಮಾಯದ ಮಗ ಮಾಧುಲಿಂಗ. ಹೌದಪ್ಪ ಹೌದು. ಯಾಕ್ರಿ? 3 ಮಂದಿ. ಕರ್ಣಿ ಮಲಕಾರ್ ಸಿದ್ಧ, ಆಹಾ ಥೇರವಾಡ ಮಂಗರಾಯ, ಆಹಾ ಮಾಯದ ಮಗ ಮಾಧುಲಿಂಗ. ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ. ಹೌದು. ಏನು ಕೈಲಾಸದಾಗ ಏನಾಗಿತ್ತು? ಯಾವ ಕಂಬಳಿ ಕೊಟ್ಟ, ಹೌದು. ಯಾವ ಬೆತ್ತ ಕೊಟ್ಟ, ಕೊಟ್ಟ. ಯಾವ ಪ್ರಸಾದ ಕೊಟ್ಟ, ಕೊಟ್ಟ. ಹಿಂಗ ಹಾ ಹಾ ಕೊಟ್ರ ಅಂಶದ ಮುತ್ಯಾಗ ಹಾ ಹಾ ನಾವು ಬ್ರಹ್ಮ ವಿಷ್ಣು ಮಹೇಶ್ವರನೇ ಹಾ ಹಾ ಮಾದಣ್ಣ ಮಂಗರಾಯ ಮಲಕಾರ ಸಿದ್ಧಾಗಿ ಹುಟ್ಟಿ ಬರ್ತೇವು. ಹಾ ಹಾ ನಮಗ ಹೊಳ್ಳಿ ನೀ ಕೊಡು ಅಂದ. ಹೌದ್ ಹೌದ್. ಅಂದ ಕಾಲಕ್ಕ ಹಾ ಹಾ ಅಲ್ಲಿ ಏನಾಗ್ಯದ? ಏನಾಗ್ಯದ? ಬೆತ್ತ ಕೊಟ್ಟವ ಬೆತ್ತ ಒಯ್ದಾನ, ಹೌದ್. ಕಂಬಳಿ ಕೊಟ್ಟವ ಕಂಬಳಿ ಒಯ್ದಾನ. ಒಯ್ದಾನ್ ಒಯ್ದಾನ್. ಅಪ್ಪಾಜಿಯವರ ಹಾ ಹಾ ನಾ ಕೇಳುದದ ಅಪ್ಪಾಜಿಗೆ, ಬೆತ್ತ ಕೊಟ್ಟವ ಬೆತ್ತ ಒಯ್ದಾನ, ಕಂಬಳಿ ಕೊಟ್ಟವ ಕಂಬಳಿ ಒಯ್ದಾನ. ಒಯ್ದಾನ್ಲ. ಮಾಧುಲಿಂಗ ಪ್ರಸಾದ ಗಂಟು ಕೊಟ್ಟಿದ್ದ, ಮಾಧುಲಿಂಗಗೆ ಭಂಡಾರ ಪ್ರಸಾದ ಗಂಟು ಕೊಟ್ಟಿರಿ. ಹೌದ್ ಹೌದಾ? ಹಾ ಹಾ ಮತ್ತ ಮಾಧುಲಿಂಗ ಇನ್ನು ಭೀಮಾ ನದಿ ದಾಟಬೇಕಾದ್ರೆ ಅಲ್ಲಿ ಕಂಬಳಿ ಹಾಸಿ ದಾಟ್ಯಾನಲ್ಲ, ಆ ಕಂಬಳಿ ಎಲ್ಲಿದಿಂದ ಬತ್ತು? ಹೌದಪ್ಪ ಹೌದು. ಬೇಕಲ ಮುದಕ್ಕೆ ಆ ಕಂಬಳಿ ಎಲ್ಲಿದ್ ಬತ್ತು? ಅದು ಕೊಡವರಿಗೆರೆ ಕೊಟ್ಟಿರಿ. ಹಾ ಹಾ ಇಲ್ಲೇರೆ ಮತ್ತ ಮಾಧುಲಿಂಗ ಕಂಬಳಿ ಹಾಸಿ ಹೊಳಿ ದಾಟ್ಯಾನ. ಹಾ ಹಾ ಹಂಗಾದ್ರ ಆ ಕಂಬಳಿ ಎಲ್ಲಿದಿಂದ ಬತ್ತು? ಯಾರು ಕೊಟ್ರು? ಮತ್ ಅಪ್ಪಾಜಿಯವ್ರು ಹೇಳ್ಬೋದು, ಏನಂತ? ಮಕಣಾಪುರದಾಗ ಕಂಬಳಿ ರಾಶಿನೇ ಮಾಡೀನಿ. ಏ ಇದನ್ನ ಕೇಳ ಮಗ ಅಲ್ಲ, ಮಕ್ಕಳು ಅಂದ್ರು. ಯಾಕಂದ್ರೆ ಇದು ಹುಲಿ ಹೊಟ್ಟ್ಯಾಗ ಹುಲಿನೇ ಹುಟ್ಟ್ಯದ. ಹೌದು. ಮಕಣಾಪುರದಾಗ ಕಂಬಳಿ ರಾಶಿ ಆಗ್ಯದ ಮಗನ. ಬೆಂಕಿ ಹೊಟ್ಟಿಲೆ ಬೂದಿ ಹುಟ್ಟಿಲಿ, ಇದು ಮತ್ತು ಬೆಂಕಿ ಹುಟ್ಟ್ಯಾದ. ಇದು ಕಿಡಿನೇ ಅದ. ಹೌದಾ? ಈ ಕಂಬಳಿ ಎಲ್ಲಿದಿಂದ ಬತ್ತು? ಬೇಕಲ್ಲ. ವಿಷಯ ಏನ್ ನಡ್ದವ? ಭಂಡಾರ ಕಂಬಳಿ ನಡ್ದದ. ಅಪ್ಪಾಜಿ ಅವರಿಗೆ ಕೇಳೋದೇನಾಗ್ಯದ? ಹಾ ಹಾ ಕಂಬಳಿ ಬಗ್ಗೆನೆ ಕೇಳಿದೆವು. ಹೌದು. ಇನ್ನು ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ಹಾಡಿ ಹೆಚ್ಚಿಗೆ ಏನು ಮಾತಾಡ್ಲಾರ್ದೇನೆ ಹಾ ಹಾ ಅಪ್ಪಾಜಿ ಅವರಿಗೆ ಪಾಳೆ ಹೊಕ್ಕದ. ಹೌದು. ಸಭಾ ಶಾಂತ ರೀತಿಯಿಂದ ಕೂತ್ ಕೇಳಬೇಕಾಗಿ ದೈವಕ್ಕೂ ವಿನಂತಿ.